ಸೋಷಿಯಲ್ ಮೀಡಿಯಾನೇ ಹಾಗೆ, ಅದು ಎಲ್ಲರನ್ನ ಸೆಳೆದು ಬಿಡುತ್ತೆ. ಮುಖಪುಟಕ್ಕೆ ಮಸಿ ಬಳಿದುಕೊಂಡು ಅವರಿವರನ್ನ ಬೈದಾಡ್ಕೊಂಡೇ ಬಾಲ ಬಡಿಯುವವರ ಸಂಖ್ಯೆಯೇ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ತುಂಬಿಕೊಂಡಿದೆ. ಹೆಚ್ಚಿನ ಮುಖಪುಟಕ್ಕೂ ವ್ಯಕ್ತಿಗೂ ಸಂಬಂಧವೇ ಇರಲ್ಲ, ಆ ಮಟ್ಟಿಗೆ ಅದು ಹದ್ದು ಮೀರಿ ಕೂತಿದೆ. ಅಂಥದ್ದೇ ಒಂದು ಕೇಸು ಇದೀಗ ತಣ್ಣಗೆ ಸದ್ದಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಗುರುತು ಮರೆಮಾಚಿಕೊಂಡು ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಅವಾಚ್ಯವಾಗಿ ನಿಂದಿಸಿದ ಯುವತಿಯನ್ನ ಬಂಧಿಸಲಾಗಿದೆ. ಹಲಸೂರು ಗೇಟ್ ಪೊಲೀಸರು ಯುವತಿಯನ್ನ ಬಂಧಿಸಿದ್ದು, ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಗಿರೀಶ್ ಮಟ್ಟಣ್ಣನವರ್ ಎಂಬಾತ ಮಹಿಳಾ ಆಯೋಗ ಹಾಗೂ ಆಯೋಗದ ಅಧ್ಯಕ್ಷರ ಕುರಿತು ಅವಾಚ್ಯವಾಗಿ ನಿಂದಿಸಿದ್ದ. ಮಹಿಳಾ ಆಯೋಗವನ್ನ ರೀಲ್ಸ್ ಆಯೋಗ ಎಂದಿದ್ದ. ದೆಹಲಿ ನಿರ್ಭಯಾ ಅತ್ಯಾಚಾರ ಪ್ರಕರಣ ಹಾಗೂ ಸೌಜನ್ಯ ಪ್ರಕರಣ ಉದಾಹರಿಸಿ ಹಲವಾರು ಆರೋಪಗಳನ್ನು ಮಾಡಿದ್ದ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು. ಇದರಿಂದ ಪ್ರಚೋದನೆಗೊಳಗಾದ ಯುವತಿಯೋರ್ವಳು ಮುಖ ಮರೆಮಾಚಿಕೊಂಡು ಮಹಿಳಾ ಆಯೋಗದ ಅಧ್ಯಕ್ಷರ ಬಗ್ಗೆ ಆ ವಿಡಿಯೋನಲ್ಲಿ ಕೆಟ್ಟದಾಗಿ ಕಾಮೆಂಟ್ ಅನ್ನು ಮಾಡಿತ್ತು. ಸಾರ್ವಜನಿಕ ಮಾನಹಾನಿಗೆ ಸಂಬಂಧಿಸಿದಂತೆ ಈ ಕುರಿತು ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪ್ರಕರಣದ ತನಿಖೆ ಕೈಗೊಂಡ ಪೊಲೀಸರು ಯುವತಿಯೋರ್ವಳನ್ನ ಬಂಧಿಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಬಂಧಿತ ಯುವತಿ ಪುರುಷರ ಹೆಸರಿನಲ್ಲಿ ಕಾಮೆಂಟ್ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೋ ಜೋಶ್ನಲ್ಲಿ ಕಾಮೆಂಟ್ ಮಾಡುವವರಿಗೆ ಇದೊಂದು ಪಾಠವಾದಂತಿದೆ. ಯಾರೋ ವ್ಯಕ್ತಿ ಬಾಯಿ ಚಪಲಕ್ಕೆ, ಪ್ರಚಾರದ ಚಪಲಕ್ಕೆ ಕೆಟ್ಟದಾಗಿ ಏನೇನೋ ನಾಲಿಗೆ ಹರಿಬಿಟ್ಟು ಮಾತನಾಡಿದ್ರೆ ಅದರಿಂದ ಪ್ರಚೋದನೆಗೊಳಪಟ್ಟು ಮಾತನಾಡುವವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಹೀಗಾಗಿ ಪ್ರಚಾರದ ಗೀಳಿನ ಹಿಂದೆ ಹೋಗುವರ ಬೆನ್ನು ಹತ್ತುವುದು ಎಷ್ಟು ಸೂಕ್ತ ಎಂಬುದನ್ನು ಸಾಮಾಜಿಕ ಜಾಲತಾಣ ಬಳಕೆದಾರರು ತಿಳಿದುಕೊಳ್ಳಬೇಕಿದೆ.